ಹಿಂದಿನ ಎಪಿಸೋಡಲ್ಲಿ 3 ಜನ ಫ್ರೆಂಡ್ಸ್ ಗೋವಾಗೆ ಬಂದು ಅಲ್ಲಿನ ರೂಮಲ್ಲಿ ಹೇಗೆಲ್ಲ ಅಲ್ಲಿನ ಪ್ರೇತದ ಕಾಟಕ್ಕೆ ಸಿಕ್ಕಿ ಒದ್ದಾಡಿದ್ರು ಅನ್ನೋದನ್ನು ನೋಡಿದ್ವಿ. ಹಾಗಾದರೆ ಬನ್ನಿ, ಆ ರೂಮಲ್ಲಿ ಏನಾಗಿತ್ತು, ಅಲ್ಲಿನ ರೂಮ್ ಬಾಯ್ ಹೇಳೋಕ್ಕೆ ಹೊರಟಿದ್ದ ಆ ರೂಮ್ನ ಸತ್ಯನಾದರೂ ಏನು ನೋಡೋಣ. ಇವ್ರು 3 ಜನ ಗೋವಾ ಹೋಗೋ 3 ತಿಂಗಳು ಹಿಂದೆ 4 ಜನ ಗೋವಾಗೆ ಬಂದು ಅದೇ ರೂಮಲ್ಲಿ ಸ್ಟೇ ಆಗಿರ್ತಾರೆ. ಇದೇ ರೂಮ್ ಬಾಯ್ ಅವರಿಗೆ ರೂಮ್ ಕೀ ಕೊಟ್ಟು ಅವರಿಗೆ ಬೇಕಾದ ಹಾಗೆ ಡ್ರಿಂಕ್ಸ್ ಎಲ್ಲ ತಂದು ಕೊಡ್ತಾನೆ. ಹೀಗೆ 6 ಗಂಟೆಗೆ ಬಂದವರು 12 ಗಂಟೆ ತನಕ ಹೊರಗಡೆ ಎಲ್ಲೂ ಹೋಗದೆ ರೂಮಲ್ಲೇ ಜೋರಾಗಿ ಸೌಂಡ್ ಇಟ್ಟು ಪಾರ್ಟಿ ಮಾಡ್ತಾರೆ. ಹೀಗೆ 12 ಗಂಟೆಯ ನಂತರ ಅವರಿಗೆ ಏನಾಗಿತ್ತೋ ಗೊತ್ತಿಲ್ಲ, ಜೋರಾಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಕಿರ್ಚೋ ಸೌಂಡ್ ಕೇಳಿ ರೂಮ್ ಬಾಯ್ ಏನು ಅಂತ ನೋಡಲು ರೂಮ್ ಹೊರಗಡೆ ನಿಂತು ಅಬ್ಸರ್ವ್ ಮಾಡ್ತಾನೆ. ಸ್ವಲ್ಪ ಹೊತ್ತು ನೋಡ್ತಾ ಇದ್ದಂತೆ ರೂಮ್ ಫುಲ್ ಸೈಲೆಂಟ್ ಆಗುತ್ತೆ. ಇದನ್ನ ನೋಡಿದ ರೂಮ್ ಬಾಯ್ ಗಲಾಟೆ ಸರಿಯಾಗಿರ್ಬೇಕು ಅಂತ ತಿಳ್ಕೊಂಡು ವಾಪಸ್ ಅಲ್ಲಿಂದ ಹೋಗ್ತಾನೆ. ರೂಮ್ ಬಾಯ್ಗೆ ಒಂದು ಡೌಟ್ ಬರುತ್ತೆ, ಅಷ್ಟೊಂದು ಜೋರಾಗಿ ಗಲಾಟೆ ಮಾಡ್ತಿದ್ದವರು ಸಡನ್ ಆಗಿ ಫುಲ್ ಸೈಲೆಂಟ್ ಹೇಗಾದ್ರು ಅಂತ. ಅಷ್ಟರಲ್ಲೇ ರೂಮ್ ಬಾಯ್ಗೆ ನೆನಪಾಗುತ್ತೆ ಅವ್ರಿಗೆ ಕೊಡಬೇಕಾದ ಸಿಗರೆಟ್ ಪ್ಯಾಕ್ ಅವನ ಹತ್ರನೇ ಇದೆ ಅಂತ. ಅದಕ್ಕೆ ಅದನ್ನು ಕೊಡಲಿಕ್ಕೆ ಅಂತ ರೂಮ್ಗೆ ಹೋಗ್ತಾನೆ. ಎಷ್ಟೇ ಬೆಲ್ ಮಾಡಿದ್ರು ರೂಮ್ ಬಾಗ್ಲು ಯಾರೂ ಕೂಡ ತೆಗೆಯೋದಿಲ್ಲ. ಇದನ್ನು ಕಂಡು ಭಯದಿಂದ ಡೂಪ್ಲಿಕೇಟ್ ಕೀ ಮುಖಾಂತರ ರೂಮ್ ಬಾಗ್ಲು ತೆರಿತಾನೆ. ಬಾಗ್ಲು ತೆರೆದ ರೂಮ್ ಬಾಯ್ಗೆ ಒಂದು ಆಘಾತಕಾದಿರುತ್ತೆ. 4 ಜನರಲ್ಲಿ ಒಬ್ಬ ತುಂಬಾ ಭೀಕರವಾಗಿ ಸತ್ತು ಬಿದ್ದಿರ್ತಾನೆ. ಇದನ್ನು ಕಂಡ ರೂಮ್ ಬಾಯ್ಗೆ ಎಲ್ಲಿಲ್ಲದ ಭಯ. ಆ ರೂಮಲ್ಲಿ ಒಬ್ಬನ ಶವ ಬಿಟ್ಟು ಉಳಿದ 3 ಜನ ನಾಪತ್ತೆಯಾಗಿರ್ತಾರೆ. ರೂಮ್ ಬಾಯ್ ಎಷ್ಟೇ ಹುಡುಕಿದ್ರು ಅವ್ರು ಸಿಗೋದೇ ಇಲ್ಲ. ಅದಾದ್ಮೇಲೆ ಆ ರೂಮ್ನ ಯಾರಿಗೂ ಕೊಟ್ಟಿರಲಿಲ್ಲ. ನೀವು ನಮಗೆ ಬೇರೆ ರೂಮ್ ಇಲ್ಲ, ಏನಾದರೂ ಮಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಆ ರೂಮ್ನ ನಿಮಗೆ ಕೊಟ್ವಿ. ಹೀಗೆಲ್ಲ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಈ ಹಿಂದೆ ನಡೆದ ಎಲ್ಲ ವಿಷಯಗಳನ್ನ 3 ಜನ ಫ್ರೆಂಡ್ಸ್ ಹತ್ರ ರೂಮ್ ಬಾಯ್ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ಧನುಷ್ ತಕ್ಷಣ ತನ್ನ ಹತ್ರ ಇದ್ದ ಮೊಬೈಲ್ ತೆಗೆದು ರೂಮ್ ಬಾಯ್ಗೆ ತೋರಿಸಿ ಇವರೇನ 4 ಜನ ಅಂತ ಒಂದು ಫೋಟೋ ತೋರಿಸ್ತಾನೆ. ಅವನು ತೋರಿಸಿದ ಫೋಟೋ ಬೇರೆ ಯಾರ್ದೂ ಅಲ್ಲ, ಈ ಹಿಂದೆ ಆ ರೂಮ್ಗೆ ಬಂದ 4 ಜನನೇ ಆಗಿರ್ತಾರೆ. ಆ 4 ಜನ ಯಾರು, ಅವ್ರಿಗೂ ಈ 3 ಜನಕ್ಕೂ ಏನು ಸಂಬಂಧ, ಅವತ್ತು ಆ ಹೋಟೆಲ್ ರೂಮ್ನಲ್ಲಿ ಅಂಥದ್ದು ಏನಾಗಿತ್ತು, ಇದನ್ನೆಲ್ಲ ನೋಡೋಕೆ ನೀವು ಮುಂದಿನ ಎಪಿಸೋಡ್ ತನಕ ಕಾಯಲೇಬೇಕಾಗುತ್ತೆ. ತಪ್ಪದೆ ವೀಕ್ಷಿಸಲು ಈಗಲೇ ನಮ್ಮ ರಿವಂಶ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.